ನಾವೇ ಮೊದಲು ಸಾಲ ಮಾಡೋದ್ರಲ್ಲೂ ನಾವೇ ಮೊದಲು, ಅದನ್ನು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಬೇಕು ಅಂತ ಅನಿಸುತ್ತೆ. ಇನ್ನ ಬಡ್ಜೆಟ್ ಅಲ್ಲಿ ಇಲಾಖೆಗಳಿಗೆ ಇವರು, ನಾನು ಮೊನ್ನೆನೂ ಹೇಳಿದೆ, ಇಲಾಖೆಗಳಿಗೆಲ್ಲ ನೀವು ದೇವರಾಜ ಅರಸು ನಿಗಮ, ದೇವರಾಜ ಅರಸು ದಾಖಲೆಗಳನ್ನ ಕ್ರಾಸ್ ಮಾಡಿದ್ದೀರಾ ನೀವು. ಅಂದ್ರೆ ದಿನಗಳು, ಮುಖ್ಯಮಂತ್ರಿ ಎಲ್ಲ ಕ್ರಾಸ್ ಮಾಡಿದಿರ. ಆ ಒಂದು ಏನೋ ಲ್ಯಾಂಡ್ ಮಾರ್ಕ್ಸ್ ಅಂದ್ರೆ ಏನನ್ನೋದು ರೆಕಾರ್ಡ್ಸ್. ಆದ್ರೆ ದೇವರಾಜ ಅರಸು ನಿಗಮಕ್ಕೆ 73% ಕಡಿತ ಮಾಡಿದಿರ ಈ ಸರಿ ಹಣ ಕೊಟ್ಟಿರೋದ್ರಲ್ಲಿ. ಬಿಜೆಪಿ ಸರ್ಕಾರ ಇದ್ದಾಗ 190 ಕೋಟಿ ಕೊಟ್ಟಿದ್ರೆ ನೀವು 50 ಕೋಟಿ ಕೊಟ್ಟಿದ್ದೀರ 25-26ರಲ್ಲಿ. ಕೊಡ್ತೀನಿ, ಹೇಳ್ತೀನಿ, ನಾನು ಎಲ್ಲಾನು ಕೊಡ್ತೀನಿ. ಮರಾಠ ಅಭಿವೃದ್ಧಿಗೆ 125 ಕೋಟಿ 75% ಕಟ್ಟು, ಇಷ್ಟನ್ನು ಕೊಡ್ತೀನಿ, ತಗೊಳ್ಳಿ. ಏನಾನ ತಪ್ಪಿದ್ರೆ ತಿದ್ಕೊಳಕ್ ನಾನು ತಯಾರಿದ್ದೀನಿ, ನಂದೇ ಅದರಲ್ಲಿ ತಪ್ಪೇನು. ಇಷ್ಟು ಹಣ ಕಟ್ತಾ ಮಾಡ್ತಾ ಹೋಗ್ತಾ ಇದ್ದೀರಾ. ಎಲ್ಲ ಇಲಾಖೆಯಲ್ಲೂ ಹಣ ಕಟ್ತಾ, ಇದನ್ನ ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಎಲ್ಲದರಲ್ಲೂ ಕಟ್ಟು 70% 60% ಎಲ್ಲದರಲ್ಲೂ ಹಣ ಕಟ್ ಮಾಡಿ ನೀವು ನಾನು ಅಭಿವೃದ್ಧಿ ಮಾಡ್ತೀನಿ ಬಡವರ ಪರ್ವ ಅದೇನೋ ಹೇಳಿದ್ರು ಬಸವಣ್ಣ, ಅಂಬೇಡ್ಕರ್, ಅದರ ಬುದ್ಧ, ಇದೇನಾ ಇದು ಬಡವರ ಹಣನ ಕಟ್ ಮಾಡಿದ್ರೆ ಈ ಬುದ್ಧ ಬಸವ ಎಲ್ಲ ಅವರ ಮಾತುಗಳಿಗೆ ಏನಾಗ್ಬೇಕದು? ಈಗ ದಲಿತರ ಹಣ ನಾನು ಹೇಳ್ದೆ, ಅವರೇನೋ ಮಾತಾಡಲಿ, ಮಾದೇವಪ್ಪನವ್ರು ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ರೆ. ಪ್ರತಿ ವರ್ಷನೂ ಕೂಡ ಹಣ ಕಟ್ ಮಾಡ್ತಾ ಇರ್ತಾರೆ. SEP TSP ಹಣನ ಕಾಡು ಕೊಟ್ಟವ್ರೆ ಅಂದ್ರೆ ನೀವು ಅವತ್ತು ಇರ್ಲಿಲ್ಲ, ಇದ್ದಿದ್ರೆ ನಿಮ್ಗೆ ಸರಿಯಾಗಿ ಹೇಳ್ತಾ ಇದ್ದೆ. ಅವತ್ತು ಕಾಡಲ್ಲಿ ಹುಲಿ ಸಾಕಕ್ಕೆ, ಕೋತಿ ಸಾಕಕ್ಕೆ ಹಣ ಕೊಡ್ತಾ ಇದ್ದೀರಾ. ಯಾವ್ದ್ರಿಂದ? ಇದರಿಂದ ಬಿಲ್ಡಿಂಗ್ ಕಟ್ಟಕ್ಕೆ, ಫಾರೆಸ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ, ಐಬಿಗಳು ಕಟ್ಟಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದೀರಾ ಈ ಹಣವನ್ನ. ನಾನು ದಾಖಲೆ ಕೊಟ್ಟಿದ್ದೀನಿ, ದಾಖಲೆ ನಾನು ಕೊಟ್ಟಿಲ್ಲ, ನೀವು ಪ್ರಿಂಟ್ ಮಾಡಿರೋ ಪುಸ್ತಕ ಕೊಟ್ಟಿದ್ದೀನಿ, ತೋರಿಸಿ ಹೇಳಿದ್ದೀನಿ ನಾನು. ಯಾಕೆ ಹೆಂಗ್ ಮಾಡ್ತೀರಾ? ದಲಿತರ ಹಣನೂ ಕೂಡ ನೀವು ಮೋಸ ಮಾಡ್ತಾ ಇದ್ದೀರಾ. ಮತ್ತೆ ನನಗೆ ಅರ್ಥ ಆಗದೆ ಇರುವಂತದ್ದು, ಮಾನ್ಯ ಮುಖ್ಯಮಂತ್ರಿಗಳು ನಾವು ಪ್ರಗತಿ ಪರ ಅಂತ ಹೇಳ್ತಾರಲ್ಲ, ಇವರು ಬಾಕಿಗಳು ಎಷ್ಟು ಅವ್ರೆ, ಬಾಕಿ ಗಿರಾಕಿಗಳು ಎಷ್ಟು ಅಂತ. ಬಾಕಿಗಳು ಗುತ್ತಿಗೆದಾರರಿಗೆ 38,000 ಕೋಟಿ, ಎಸ್ಕಾಂಗಳಿಗೆ 12,500 ಕೋಟಿ, ಆಮೇಲೆ ಗೃಹಲಕ್ಷ್ಮಿ 5,000 ಇನ್ನೂ ಕೊಟ್ಟಿಲ್ಲ, ಶಕ್ತಿ ಯೋಜನೆ ಸಾರಿಗೆ ಇಲಾಖೆಗೆ 4,850 ಕೋಟಿ, BBMP ಗುತ್ತಿಗೆದಾರ ಬಿಲ್ಲು 2,500 ಕೋಟಿ, ಅನ್ನಭಾಗ್ಯ 1 ತಿಂಗಳು 600 ಕೋಟಿ, ಇದೆಲ್ಲ 26,000 ಅನಾಥ ಮಕ್ಕಳಿಗೆ ಮಾಶಾಂಶನ 73 ಕೋಟಿ, ಭಿಕ್ಷುಕರ ಕಲ್ಯಾಣಕ್ಕೆ ಹಣ 23 ಕೋಟಿ. ಇಷ್ಟೆಲ್ಲ ಇನ್ನ ಬಾಕಿ, ಇಷ್ಟೆಲ್ಲ ಇವೆಲ್ಲ ಸೇರ್ಸ್ಕೊಂಡ್ಬಿಟ್ರೆ ನಿಮ್ದ ಇದೆಯಲ್ಲ ಎಲ್ಲಿಗೆ ಹೋಗ್ತೀರಾ ನೀವು? ನಾನು ಹೇಳ್ತಾ ಇದ್ದೀನಿ, ಈಗ ಸಿದ್ದರಾಮಯ್ಯನವ್ರು ನಾವೇನ್ ತಿಳ್ಕೊಂಡಿದ್ರಿ, ನಮ್ಮನ್ನ ಈ ಡಿಫಿಸಿಟ್ ಬಜೆಟ್ ಇಂದ ಸರ್ಪ್ಲಸ್ ತರ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಈಗ ಆ ಸ್ಥಿತಿ ಕಾಣ್ತಾ ಇಲ್ಲ. ಮುಂದಿನ ವರ್ಷನೂ ಕೂಡ ನನ್ಗೂ ಗೊತ್ತಿಲ್ಲ, ಬಡ್ಜೆಟ್ ಮಂಡನೆ ಮಾಡುವಾಗ ಮುಂದಿನ ವರ್ಷನೂ ಕೂಡ 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾಗ್ತದೆ. ಯಾಕಂದ್ರೆ ಇವೆಲ್ಲ ಬ್ಯಾಕ್ ಬ್ಯಾಲೆನ್ಸ್ಗಳು ಎಲ್ಲ ಸೇರಿದ್ರೆ 1.5 ಲಕ್ಷ ಸಾಲ ತೀರಿಸಲಿಕ್ಕೆ ಈಗ ನಮ್ಮ ಪರಿಸ್ಥಿತಿ ಹಂಗೆ, ಸಾಲ ತೀರಿಸಲಿಕ್ಕೆ ಸಾಲ ಮಾಡುವಂತ ಪರಿಸ್ಥಿತಿ. ನಾನು ಮುಖ್ಯಮಂತ್ರಿಗಳು ನಾನು ಹಣ ಕೊಟ್ಟಿರೋದೆಲ್ಲ ಖರ್ಚು ಮಾಡಿದಿರಿ ಅಂತ ಹೇಳಿದಿರ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಲಾಸ್ಟ್ ಟೈಮ್ ಹಣಕಾಸು ನೀವು 3,39,277.31 ಜನವರಿ ಅಂತಕ್ಕೆ ತಾವು ಕೊಡಬೇಕಾಗಿತ್ತು ಖರ್ಚುಗಳಿಗೆ. ಆದರೆ ಅಂತ್ಯಕ್ಕೆ ನೀವು 2,44,465 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದೀರ. ಯಾಕೆಂದ್ರೆ ದುಡ್ಡು ಇರ್ಲಿಲ್ಲ ಅವ್ರ ಹತ್ರ, ಅಷ್ಟು ಮಾತ್ರ ಬಿಡುಗಡೆ. ಅಂದ್ರೆ 94,761.42 ಕೋಟಿ ಬಿಡುಗಡೆನೆ ಮಾಡಲಿಲ್ಲ ಇವರು. ಹಣ ಬಿಡುಗಡೆನೆ ಮಾಡಲಿಲ್ಲ, ಇನ್ನು ಖರ್ಚು ಮಾಡೋ ಪ್ರಶ್ನೆ ಎಲ್ಲಿ ಬಂತು? ಆ ಬಿಡುಗಡೆ ಆಗಿರೋ ಹಣದಲ್ಲೂ ಕೂಡ 36,000 ಕೋಟಿ ಖರ್ಚೆ ಮಾಡಿಲ್ಲ ಅವರು. ಬಿಡುಗಡೆ ಆಗಿ ಕೆಲಸ ಮಾಡಿ ಅಂತ ಹೇಳಿದ್ರು ಕೂಡ 36,000 ಕೋಟಿ ಖರ್ಚೆ ಮಾಡಲಿಲ್ಲ.
ಅಂದ್ರೆ ಅನುದಾನದಲ್ಲಿ 41% ನೀವು ಖರ್ಚೇ ಮಾಡಿಲ್ಲ. ನೀವೇನೇನು ಬುಕ್ಕಲ್ಲಿ ನೀವೇನೇನು ತೋರಿಸ್ತಾ ಇದ್ದೀರಿ ಇವಾಗೂ